ಈ ಪತ್ರಿಕಾ ಇದಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸ್ತಾ, ಏನು ನಮ್ಮ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದಂಥ ಸಾಮೇಗೌಡರಿದ್ದಾರೆ, ಹಾಗೆಯೇ ನಮ್ಮ ಗೊಲ್ಲಳ್ಳಿ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪನವರಿದ್ದಾರೆ, ನಾಗಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶಂಕರಪ್ಪನವರಿದ್ದಾರೆ, ಹಾಗೂ ನಮ್ಮ ಸೂರ್ಕುಂಟೆ ಪ್ರತಾಪ್ ಅವರಿದ್ದಾರೆ, ಸೂರ್ಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಪ್ರತಾಪ್ ಅವರಿದ್ದಾರೆ, ಬೆಳಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ವೆಂಕಟರಾಮಪ್ಪನವರಿದ್ದಾರೆ, ಹಾಗೂ ಬ್ಯಾಟ್ನೂರು ಅಧ್ಯಕ್ಷರಾದಂಥ ನಮ್ಮ ಶ್ರೀನಿವಾಸ್ ಅವರಿದ್ದಾರೆ, ವಾಣಿಗಾನಹಳ್ಳಿ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರಿದ್ದಾರೆ, ಹಾಗೆಯೇ ಒಮ್ರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರಿದ್ದಾರೆ, ಕಾಮನೂರು ಹಾಲು ಕಮದಟ್ಟಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಮುರಳಿ ಅವರಿದ್ದಾರೆ, ಹಾಗೆಯೇ ಪೆತ್ತಾಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಬಾಲರಾಜ್ ಅವರಿದ್ದಾರೆ, ನಮ್ಮ ಕಾರ್ಯದರ್ಶಿ ಮಿತ್ರರಾದಂಥ ಜನಾರ್ದನ್ನು, ರವಿ, ಮತ್ತು ಹರಿ, ಕಿರಣ್, ಮತ್ತು ನಮ್ಮ ನಾಯಕರು, ಮತ್ತು ನಮ್ಮ ಅಮರು, ಮತ್ತು ಇನ್ನು ಎಲ್ಲ ಆಯ್ತಲ್ಲ, ಎಲ್ಲ ಸ್ನೇಹಿತರು ಇದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ತಿರುಳೇನು ಅಂತಂದರೆ, ಪ್ರತಿದಿನ ಒಕ್ಕೂಟದ ಕೋಲಾರ ಹಾಲು ಒಕ್ಕೂಟದ ಮೇಲೆ ಪ್ರಮುಖವಾಗಿ ಆರೋಪವನ್ನು ಮಾಡ್ತಾ ಇರೋ ವಿಚಾರವಾಗಿ ಮತ್ತು ಕೋಲಾರ ಹಾಲು ಒಕ್ಕೂಟದಲ್ಲಿ ಭ್ರಷ್ಟಾಚಾರ ಜಾಸ್ತಿಯಾಗಿ 500 ಕೋಟಿ ಹಣವನ್ನು ತಿಂದಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಹಂಚ್ಕೋಬೇಕು ಮತ್ತು ಈ ಒಂದು ಏನು ಆಪಾದನೆ ಇದೆ ಇದು ಸತ್ಯಕ್ಕೆ ದೂರವಾದಂಥದ್ದು, ಇದಕ್ಕೆ ಯಾವುದೇ ರೀತಿಯ ಪುರಾವೆ ಇಲ್ಲದೆ ಬರೀ ಪತ್ರಿಕಾಗೋಷ್ಠಿನಲ್ಲಿ ಆಪಾದನೆ ಮಾಡೋದಕ್ಕೆ ಬಿಟ್ಟರೆ ಯಾವುದೂ ಪುರಾವೆ ಇಲ್ಲದೆ ಮಾಡ್ತಾ ಇರೋದ್ರಿಂದ ಈ ಒಂದು ಪತ್ರಿಕಾಗೋಷ್ಠಿ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಬಂಧುಗಳೇ, ಕೋಲಾರ ಹಾಲು ಒಕ್ಕೂಟ 1987ರಲ್ಲಿ ಪ್ರಾರಂಭ ಆಗಿ ಕೇವಲ 1 ಲಕ್ಷ ಲೀಟ್ರನ್ನು ಪ್ರೊಕ್ಯೂರ್ಮೆಂಟ್ ಮಾಡಿ, 2 ಜಿಲ್ಲೆಗಳಿದ್ದಾಗ ಕೇವಲ 1 ಲಕ್ಷ ಲೀಟ್ರನ್ನು ಪ್ರಾರಂಭ ಮಾಡಿ, ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಭಜನೆ ಆಗುವಂಥ ಸಂದರ್ಭದಲ್ಲಿ 13 ಲಕ್ಷ ಲೀಟ್ರನ್ನು ಹಾಲನ್ನು ಶೇಖರಣೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಬಂಧುಗಳೇ, ಕೋಲಾರ ಹಾಲು ಒಕ್ಕೂಟ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಂದಾಗಿದ್ದಾಗ ಆ ಸಂದರ್ಭದಲ್ಲಿ ಸುಮಾರು 38 ವರ್ಷಗಳ ಹಿಂದೆ ಈ ಒಂದು ಡೈರಿ ಪ್ರಾರಂಭ ಆಗಿದೆ. ಆ ಸಂದರ್ಭದಲ್ಲಿ ಆಗ ಮಾಡಿರ್ತಕ್ಕಂಥದ್ದು ಕೇವಲ 5-6 ಲಕ್ಷ ಲೀಟರ್ಗಳಿಗೆ ಮಾತ್ರ ಅಲ್ಲಿ ಶೇಖರಣೆ ಮಾಡುವಂಥ ಒಂದು ನಿಗದಿಯಾಗಿತ್ತು. ಆದರೆ ತದನಂತರ ಹಾಲು ಶೇಖರಣೆ 12 ಲಕ್ಷ ಮೇಲ್ಪಟ್ಟು ಆಗಿದ್ದರಿಂದ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೆಗಾ ಡೈರಿ ಮತ್ತು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 200 ಕೋಟಿ ಚಿಲ್ಲರೆದಲ್ಲಿ ಒಂದು ಮೆಗಾ ಡೈರಿ ಮಾಡಿ ಅಲ್ಲಿ ಪ್ರಾರಂಭ ಕೂಡ ಆಗಿ ಸಿದ್ದರಾಮಯ್ಯನವರ ಕೈನಲ್ಲಿ ಉದ್ಘಾಟನೆ ಕೂಡ ಕಂಡಂತ ಆ ಒಂದು ಇದು
ಚಿಕ್ಕಬಳ್ಳಾಪುರದ ಮೆಗಾ ಡೈರಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ನೋಡಿರ್ತಕ್ಕಂಥದ್ದೇ. ಈಗಾಗಲೇ ಚಾಲ್ತಿನಲ್ಲಿರೋದನ್ನು ಕೂಡ ಅದರ ಮೇಲೂ ತಿಂದಾಕಿದ್ದಾರೆ ಅಂತ ಒಂದು ಆಪಾದನೆ ಮಾಡ್ತಾರೆ. ಈಗಾಗಲೇ ಅದು ಉತ್ಪಾದನೆ ಸ್ಟಾರ್ಟ್ ಮಾಡಿಬಿಟ್ಟಿದೆ, ಎಲ್ಲ ಮಿಷನರೀಸು ಬಂದಿದೆ, ಎಲ್ಲ ಬಿಲ್ಡಿಂಗ್ ಆಗಿದೆ, ಆದರೂ ಕೂಡ ಅಲ್ಲಿ ಕೂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಇವರ ಆಪಾದನೆ. ಇವರು ಒಂದು ಸಾರಿ ಚಿಕ್ಕಬಳ್ಳಾಪುರದ ಮೆಗಾ ಡೈರಿಗೆ ಹೋಗಿ ಕಣ್ಣಾರೆ ನೋಡಿ ಬಂದರೆ ವಾಸ್ತುಸ್ಥಿತಿ ಅರ್ಥ ಆಗ್ತದೆ. ತದನಂತರ ಏನು ಚಿಕ್ಕಬಳ್ಳಾಪುರದ ಒಕ್ಕೂಟಕ್ಕೆ ಸೇರಿದಂಥ ಚಿಂತಾಮಣಿನಲ್ಲಿ 60 ಕೋಟಿ ವೆಚ್ಚದಲ್ಲಿ ಐಸ್ ಕ್ರೀಮ್ ಘಟಕವನ್ನು ಸ್ಥಾಪನೆ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಪ್ರಾರಂಭ ಆಗೋಕ್ಕೆ ಮೊದಲೇ ನಮ್ಮಿಂದ ಬೇರೆ ಆಗಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಆಯಿತು. ಈಗ ನಮ್ಮದೇ ಒಕ್ಕೂಟ ಬೇರೆ ಆಗಿದೆ, ಅವ್ರದ್ದೇ ಒಕ್ಕೂಟ ಬೇರೆ ಆಗಿದೆ. ನಮ್ಮ ಒಂದು ಪ್ರೊಕ್ಯೂರ್ಮೆಂಟು, ನಮ್ಮ ಒಂದು ಹಾಲು ಶೇಖರಣೆ ಪ್ರತಿ ದಿನಕ್ಕೆ 7,40,000 ಲೀಟ್ರ್ ಇವತ್ತಿಗಿದೆ. ಜೊತೆಗೆ ನಮ್ಮಲ್ಲಿ ಕೂಡ 34 ವರ್ಷ ಹಳೇದಾದಂಥ ಡೈರಿ ಆಗಿದ್ದ ಕಾರಣದಿಂದ ನಮ್ಮಲ್ಲಿ MVK ಹೆಸರಿನಲ್ಲಿ ಗೋಲ್ಡನ್ ಡೈರಿ ಅಂತ ಮಾಡಬೇಕು ಅಂತ ಹೊರಟಾಗ ಅನೇಕ ಅಡೆತಡೆಗಳು ಬಂದವು. ಆ ಅಡೆತಡೆಗಳು ಬಂದರೂ ಕೂಡ ಎಲ್ಲರೂ ಏಕೀಭವಿಸಿ ಕಟ್ಟಡ ನಿರ್ಮಾಣಕ್ಕೆ 50 ಕೋಟಿ ಮತ್ತು ಟೆಟ್ರಾಪ್ಯಾಕು ಮತ್ತು ಬೇರೆ ಇವು ಉಪಕರಣಗಳನ್ನ ತಗೊಳ್ಳೋದಕ್ಕೆ ಎಲ್ಲ ಸೇರಿ 195 ಕೋಟಿಗೆ ಟೆಂಡರ್ ಮುಖಾಂತರ ಆಹ್ವಾನಿಸಿ ಅಲ್ಲಿ ಟೆಂಡರ್ ನಡೆಸಿ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ಇವತ್ತು ಏನು ಹೊಸ ಡೈರಿ ಮಾಡ್ತಾ ಇದ್ದೀವೋ ಹತ್ತಿರದಲ್ಲೇ ಅದರ ಪ್ರಾರಂಭೋತ್ಸವ ಕೂಡ ಆಗ್ತದೆ. ಆ ಹೊಸ ಡೈರಿ ಸುಮಾರು 7.5 ಲಕ್ಷ ಲೀಟರ್ಗಿಂತ 10 ಲಕ್ಷ ಲೀಟರು ಸಂಸ್ಕರಿಸುವಂಥ ಒಂದು ಶಕ್ತಿ ಆ ಹೊಸ ಘಟಕಕ್ಕಿದೆ. ಯಾರ್ಯಾರಿಗೆ ಏನೇನು ಅಪನಂಬಿಕೆ ಇದೆ ಅವರು ಬಂದು ಅಲ್ಲಿರ್ತಕ್ಕಂಥ ಮಿಷನರಿ, ಅಲ್ಲಿರ್ತಕ್ಕಂಥ ಕಟ್ಟಡ ಇವುಗಳನ್ನೆಲ್ಲ ಕೂಡ ಗಮನಿಸಿ ಆಮೇಲೆ ಆಪಾದನೆ ಮಾಡಬೇಕಾಗ್ತದೆ. ಏನೂ ಗಮನಿಸದೇನೆ ಆಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಬಾಲಿಶ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆಯೇ ಸೋಲಾರ್ ಘಟಕನ ಪ್ರಾರಂಭ ಮಾಡಿದ್ವಿ. ಸೋಲಾರ್ ಘಟಕದಿಂದ ಇದು 60 ಕೋಟಿ ವೆಚ್ಚದಲ್ಲಿ ಸೋಲಾರ್ ಘಟಕ ಪ್ರಾರಂಭ ಮಾಡಿದ್ದೀವಿ. ಇದರ ಹತ್ರ ಅಲ್ಲಿ ಆ ಒಂದು ಘಟಕದಿಂದ ತಿಂಗಳಿಗೆ ನಮಗೆ 70 ರಿಂದ 80 ಲಕ್ಷ ರೂಪಾಯಿ ಮಿಗ್ತಾ ಇದೆ. ಈ ಹಣನ ರೈತರಿಗೆ ದರ ಕೊಡೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಹಾಗೆಯೇ ಇನ್ನೂ 4.5 ದಶಲಕ್ಷ ಯೂನಿಟ್ ನಮ್ಗೆ ಮಿಗ್ತಾ ಇದೆ. ಇದನ್ನು BMCಗಳಿಗೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಹಾಗೆಯೇ ಇನ್ನೂ ಮಿಕ್ಕಿದ್ರೆ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿ ಸುಮಾರು ತಿಂಗಳಿಗೆ 1.5 ಕೋಟಿ ಲಾಭ ಬರ್ತದೆ. ಇಂಥ ಪ್ರಾಜೆಕ್ಟನ್ನು ನಮ್ಮ ಇವರು ಸರಿ ಇಲ್ಲ ಅಂತಂದರೆ ನಿಜಕ್ಕೂ ಕೂಡ ಇದು ಬಾಲಿಶ ಇದೆ. 1.5 ಕೋಟಿ ರೂಪಾಯಿ ಇವತ್ತು ಯೂನಿಯನ್ಗೆ ಮಿಗ್ತಾ ಇದೆ. ಅದು ಕಣ್ಣಿಗೆ ಕಾಣಿಸ್ತಾ ಇದೆ. ಇಷ್ಟಾದರೂ ಕೂಡ ಆಪಾದನೆ ಅಲ್ಲಿ ಏನೋ ಇದು ಮಾಡಿದ್ದಾರೆ, ಹಾಗೆ ಹೀಗೆ ಅಂತ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ನಮ್ಮ ಭಾವನೆ. ಯಾಕೆ ಅಂತಂದರೆ ಸುಮಾರು 20 ಜನ ಡೈರೆಕ್ಟರ್ಗಳಿರ್ತೀವಿ ಒಂದು ಇದರಲ್ಲಿ ಮೀಟಿಂಗಲ್ಲಿ. ಸರ್ಕಾರದಿಂದ ಜಾಯಿಂಟ್ ರಿಜಿಸ್ಟ್ರಾರ್ ಇರ್ತಾರೆ, ಡೆಪ್ಟಿ ಡೈರೆಕ್ಟರ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಇರ್ತಾರೆ, KMF ಇಂದ ಒಬ್ಬ ನಿರ್ದೇಶಕರು ಇರ್ತಾರೆ, ಜೊತೆಗೆ ಸರ್ಕಾರದ ನಾಮಿನಿ ಇರ್ತಾರೆ. 20 ಜನ ಇದ್ದಾಗ ನಾವು ಯಾವುದೇ ಟೆಂಡರ್ ಮಾಡಬೇಕಾದ್ರೆ ಆ ಟೆಂಡರ್ ಮಾಡಿದ ನಂತರ L1 ಯಾರು ಬರ್ತಾರೋ
ಅವ್ರಿಗೆ ಮಾತ್ರ ನಾವು ಟೆಂಡರನ್ನು ಕೊಡುವಂಥ ಪರಿಪಾಠ ಇದೆ. ಇಷ್ಟೆಲ್ಲ ಆದರೂ ಕೂಡ ಈಗ ರಿಕ್ರೂಟ್ಮೆಂಟ್ ಬಗ್ಗೆ ಇಡಿ ಕಂಪ್ಲೇಂಟ್ ಮಾಡಿದ್ದಾರೆ. ಮೊನ್ನೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬಂದು ಎಲ್ಲ ಪರಿಶೀಲಿಸಿ ಹೋಗಿದ್ದಾರೆ. ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಇವ್ರಿಗೆ ಕೊಟ್ಟಿದ್ದೀರಿ, ಇಡಿ ಅವ್ರಿಗೆ. ನೀವು ಯಾರಿಗಾದ್ರೂ ಕಂಪ್ಲೇಂಟ್ ಕೊಡಿ, ಇನ್ವೆಸ್ಟಿಗೇಷನ್ ಮಾಡಲಿ, ತಪ್ಪಿದ್ರೆ ತಪ್ಪಿತಸ್ಥರನ್ನ ಗಲ್ಗಾಕ್ಲಿ, ನಾವು ಅದಕ್ಕೆ ತಯಾರಿದ್ದೀವಿ. ಆದರೆ ಇನ್ನೂ ಇನ್ವೆಸ್ಟಿಗೇಷನ್ನಲ್ಲಿರೋವಾಗಲೇ, ಇನ್ನೂ ಪ್ರಾಥಮಿಕ ಹಂತದಲ್ಲಿರೋವಾಗಲೇ ಯಾವುದೇ ವಿಚಾರಣೆ ಇಲ್ಲದೆ ಎಲ್ಲ ಆಪಾದನೆಗಳು ಆಗೋಗಿದೆ, ನಿಜಾನೇ ಅಂತೇಳಿ ನೀವು ಮಾತಾಡ್ತಾ ಇರ್ತಕ್ಕಂಥದ್ದು ಇದು ಸಮಂಜಸ ಅಲ್ಲ. ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು ಅಂತಂದರೆ, DCC ಬ್ಯಾಂಕ್ ಮತ್ತೆ ನಮ್ಮ ಹಾಲು ಒಕ್ಕೂಟ ಕೋಲಾರ ಜಿಲ್ಲೆಗೆ 2 ಕಣ್ಣುಗಳಿದ್ದಂಗೆ. ಈಗಾಗಲೇ ವ್ಯವಸ್ಥಿತವಾಗಿ DCC ಬ್ಯಾಂಕನ್ನು ಮುಗಿಸಿದಿರಿ. ಮಾನ್ಯ ಗೋವಿಂದ ಗೌಡರು ಅಧ್ಯಕ್ಷರಾಗಿದ್ದಾಗ DCC ಬ್ಯಾಂಕ್ನಲ್ಲಿ ಉತ್ತುಂಗ ಸ್ಥಿತಿಗೆ ಹೋಗಿ ಎಲ್ರಿಗೂ ಲೋನ್ಗಳು ಕೊಟ್ಟು ಹೆಣ್ಮಕ್ಳಿಗೆಲ್ಲ ಲೋನ್ಗಳು ಕೊಡ್ತಾ ಇದ್ರು. ಸ್ವಾಮಿ 1-1.5 ವರ್ಷ ಆಯ್ತು ಎಲೆಕ್ಷನ್ ಆಗಿ. ಏನಾಗಿದೆ DCC ಬ್ಯಾಂಕನ್ನ? DCC ಬ್ಯಾಂಕನ್ನ ಇವತ್ತು ಮುಗಿಸ್ಬಿಟ್ರಿ, ವ್ಯವಸ್ಥಿತವಾಗಿ ಮುಗಿಸಿದಿರಿ. ನಿಮ್ಮ ಕಣ್ಣು ಈಗ ಕೋಲಾರ ಹಾಲು ಒಕ್ಕೂಟದ ಮೇಲೆ ಬಿದ್ದಿದೆ. ಲಕ್ಷಾಂತರ ಜನರು ಈ ಒಕ್ಕೂಟದಿಂದ ಜೀವನ ನಡೆಸ್ತಾ ಇದ್ದಾರೆ. ಇದ್ರ ಮೇಲೆ ನಿಮಗೆ ಕಣ್ಣು ಬಿದ್ದಿದೆ. ಇದು ಒಳ್ಳೆಯದಲ್ಲ. ನಿಜವಾಗ್ಲೂ ಕೂಡ ನೀವು ಸಂಸ್ಥೆ ಹಿತವನ್ನು ಬಯಸೋರಾದರೆ ನೀವು ಸಕ್ಷಮ ಪ್ರಾಧಿಕಾರದಲ್ಲಿ ಕಂಪ್ಲೇಂಟ್ ಕೊಡಿ, ಇನ್ವೆಸ್ಟಿಗೇಷನ್ ಮಾಡಿಸಿ, ತಪ್ಪಿದ್ರೆ ನೀವು ಯಾರನ್ನು ಬೇಕೋ ಜೈಲ್ಗೆ ಹಾಕಿ. ಅದು ಬಿಟ್ಟು ಪತ್ರಿಕಾಗೋಷ್ಠಿ ನಡೆಸೋದು, 500 ಕೋಟಿ ಹೋಗ್ಬಿಟ್ಟಿದೆ, ಅಲ್ಲಿ ಹೋಗ್ಬಿಟ್ಟಿದೆ, ಕಣ್ಣು ಮುಂದೆನೇ ಇದೆ. ಈಗೊಂದು ತೀರ್ಮಾನ ಮಾಡ್ತಾ ಇದ್ದೀವಿ, ಪತ್ರಕರ್ತರನ್ನ ಎಲ್ಲರನ್ನೂ ಕೂಡ ಕೋಲಾರ ಮತ್ತು ಎಲ್ಲ ಪತ್ರಕರ್ತರನ್ನ ಕರೆದು ನಮ್ಮ ಮೆಗಾ ಡೈರಿಯನ್ನು, MVK ಗೋಲ್ಡನ್ ಡೈರಿಯನ್ನು, ಸೋಲಾರನ್ನು ವಿಸಿಟ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಇದು ನಿಜಕ್ಕೂ ಕೂಡ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಜೊತೆಗೆ ನಾವು ಕರ್ನಾಟಕದಲ್ಲೇ ಅತಿ ಹೆಚ್ಚಿನ ರೇಟನ್ನು ಕೊಡ್ತಾ ಇದ್ದೀವಿ. ಈಗ 39 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಎಲ್ಲಿ ಯಾವ ಒಕ್ಕೂಟ ಕೂಡ ಇಲ್ಲಿ ಇವಾಗ ಕೊಡ್ತಾ ಇಲ್ಲ. ನಾವೇ ಅತಿ ಹೆಚ್ಚಿನ ದರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇದು ಗಮನಿಸಬೇಕಾದಂಥ ವಿಚಾರ. ಹಾಗೆಯೇ ನಮ್ಮದು ಬರೀ 2 ಲಕ್ಷ ಚಿಲ್ಲರೆ ಮಾರಾಟ ಆಗ್ತಾ ಇದ್ದಿದ್ದು ಹಾಲು ಇವತ್ತು 3,70,000 ಲೀಟ್ರ್ ಮಾರಾಟ ಆಗ್ತಾ ಇದೆ. ಇದರ ಹಿಂದೆ ಎಲ್ಲರ ಒಂದು ಶ್ರಮ ಇದೆ. ಹಾಗೆಯೇ ಮೊಸರು ಬರೀ 40,000 30,000 ಹೋಗ್ತಾ ಇದ್ದಂಥ ಮೊಸರು ಇವತ್ತು 1,34,000 ಲೀಟ್ರ್ ಹೋಗ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲಿ KMF ಅಡಿನಲ್ಲಿ ಬರ್ತಾ ಇರ್ತಕ್ಕಂಥ 13 ಒಕ್ಕೂಟಗಳಲ್ಲಿ ಮಾರುಕಟ್ಟೆ ವಿಸ್ತರಣೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂದರೆ ಅದು ಕೋಲಾರ. ಇದು ವಾಸ್ತವಾಂಶ. ದಾಖಲೆಗಳನ್ನು ನೋಡ್ಬೋದು. ಮಾರ್ಕೆಟಿಂಗಲ್ಲಿ ನಾವು ಫಸ್ಟ್ ಬರ್ತಾ ಇದ್ದೀವಿ. ಹಾಗೆ ಪ್ರೊಕ್ಯೂರ್ಮೆಂಟಲ್ಲಿ ಶೇಖರಣೆಯಲ್ಲಿ ಕೂಡ ನಾವು ಹತ್ತಿರದಲ್ಲೇ 8 ಲಕ್ಷಕ್ಕೆ ಮೇಲೆ ಹೋಗ್ತೀವಿ. 10 ಲಕ್ಷ ಮಾಡಬೇಕು ಅನ್ನೋದು ನಮ್ಮ ದೃಷ್ಟಿ ಇದೆ. ಮುಂದಿನ ದಿನಗಳಲ್ಲಿ ಒಕ್ಕೂಟವನ್ನು ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಇದಿದೆ. ನೀವು ಯಾರೇ ಏನೇ ನಿಮಗೆ ಇದ್ರ ಬಗ್ಗೆ ಆಪಾದನೆ ಇದೆ ಅಂತಂದರೆ ನೀವು ದೂರು ಕೊಡ್ಬೋದು. ತಪ್ಪಿದ್ದಲ್ಲಿ ಶಿಕ್ಷೆಗೆ ಎಲ್ಲರೂ ರೆಡಿ ಇರ್ತಾರೆ. ಹಾಗಂತೇಳಿ ದಯವಿಟ್ಟು ನಮ್ಮ ಒಕ್ಕೂಟದ ಮೇಲೆ ದಿನ ಬೆಳಗ್ಗೆ ಯಾವುದೇ ಪುರಾವೆ ಇಲ್ಲದೆ ಪ್ರಹಾರ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸರ್, ಪೇಪರ್ಗಳಲ್ಲಿ ಬಂದಿದೆಯಲ್ಲ, ನೋಡಿ, ನಿಮ್ಗೆ ಗೊತ್ತಲ್ಲ, ನಿಮಗೇನೆ ಒಬ್ಬರಲ್ಲ. ಅದೇ ಈಗ ನಾನು ಹೇಳೋದು ನಿಮಗೆ ಗೊತ್ತಿದೆ. ನಾನು ಆಪಾದನೆ ಒಬ್ಬರಲ್ಲ, ಬಹಳ ಜನ ಇದೇ ಕೆಲಸ ಹಿಡ್ತಿದ್ದಾರೆ. ನಾನು ಹೇಳೋದು ಯಾರು ಆಪಾದನೆ ಮಾಡ್ತಾ ಇರ್ತಾರೆ ಅವ್ರಿಗೆ ನಾನು ಹೇಳ್ತಾ ಇರೋದು, ಸ್ಪಷ್ಟೀಕರಣ ಕೊಡ್ತಾ ಇರೋದು.
ಈ ರೀತಿ ಇದೆ. ನೀವು ಬೇಕಾದರೆ ನಮ್ಮ ದೂರುಗಳನ್ನ ಕೊಟ್ಕೊಳ್ರಿ, ಒಕ್ಕೂಟ ಸರಿ ಇಲ್ಲ ಅಂತೇಳಿ ಅದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಿ, ತಪ್ಪಿದ್ರೆ ಶಿಕ್ಷೆ ಆಗಲಿ. ಯಾರಿಗೆ ಅಲ್ಲ, ನಾನು ನಿಜನೇ ಅಲ್ಲ, ಅದನ್ನೇ ಯಾರು ಆರೋಪ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಯಾರೆಲ್ಲ ಆರೋಪ ಮಾಡ್ತಾ ಇದ್ದಾರಲ್ಲ, ನೀವು ಆರೋಪ ಮಾಡೋರು ಸಕ್ಷಮ ಪ್ರಾಧಿಕಾರದ ಮುಂದೆ ಹೋಗಿ ಅಲ್ಲಿ ನೀವು ಹೇಳಿ, ತಪ್ಪಿದ್ರೆ ಶಿಕ್ಷೆ ಮಾಡಲಿ, ನಾವು ಎಲ್ಲರೂ ತಯಾರಿದ್ದೀವಿ. ರಾಜಕೀಯ ಅಲ್ಲ, ಇಲ್ಲಿ ಸಂಸ್ಥೆ ಪರವಾಗಿ ಮಾತಾಡ್ತಾರೆ. ಸಂಸ್ಥೆ ಪರವಾಗಿ, ಯಾಕೆಂದ್ರೆ ಈಗಿರೋದು DCC ಬ್ಯಾಂಕ್ ಹೋಯ್ತು, ಈಗಿರೋದು ಒಂದೇ ಸಂಸ್ಥೆ. ಇದು ಲಕ್ಷಾಂತರ ರೈತರು ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇದೇನಾದರೂ ತೊಂದರೆಗೊಳಗಾದ್ರೆ ರೈತರ ಗತಿ ಏನು? 20 ಜನ MLA ಅಲ್ಲಿ ಮಾತಾಡ್ತಾರೆ, ಹೌದು, ಅಲ್ಲಿ ಮಾತಾಡಿದಾಗ ನಾವು ಕೂಡ ಮಾತಾಡ್ತೀವಿ, ಏನಿದೆ ಅದನ್ನ ನಾವು ಅವ್ರ ಮುಂದೆ ಇಡ್ತೀವಿ. ಆದರೂ ಏನು ಯಾವುದೇ ಪುರಾವೆ ಇಲ್ಲದೆ ಏನೋ ಒಂದು ಅಲಿಗೇಷನ್ ಮಾಡೋದು, ಅವ್ರಿಗೆ ಅಂತಲ್ಲ, ನಾನು ಎಲ್ರಿಗೂ ಹೇಳ್ತಾ ಇರ್ತಕ್ಕಂಥದ್ದು. ಸರ್, ಈಗ ಅಲ್ಲ, ಈಗ ನಾವು ಸಂಸ್ಥೆ ಪರ, ಅಧ್ಯಕ್ಷರು ಬೇರೆ ಡೈರೆಕ್ಟರ್ಸು ಅನ್ನೋದಕ್ಕಿಂತ ಈಗ 20 ಜನ ಡೈರೆಕ್ಟರ್ಸ್ ಅಲ್ಲಿ ನಾನು ಮತ್ತು ಸಾಮೇಗೌಡರು ಇಬ್ಬರು ಕೂಡ ಅಲ್ಲಿ ನಿರ್ದೇಶಕರು. ಅಲ್ಲೇನಾದರೂ ತಪ್ಪಾಗಿದೆ ಅಂದರೆ ನಮ್ಮ ಜವಾಬ್ದಾರಿನೂ ಬರ್ತದೆ. ಅದಕ್ಕೆ ನಾವು ಅಲ್ಲೇ ಮಾತಾಡ್ತೀವಿ. ಯಾವುದು ಈಗ ಏನಾದರೂ ತಪ್ಪು, ಈಗ ಒಂದು ಚಾಪ್ ಕಟ್ರಸ್ ಅಂತ ಒಂದು ಟೆಂಡರ್ ಬಂದಿದೆ, ಅದು 39,000 ಕೋಟ್ ಮಾಡಿದ್ದಾರೆ. ಹಾಸನದಲ್ಲಿ 27,000ಕ್ಕೆ ತಗೊಂಡಿದ್ದಾರೆ. ಅದನ್ನು ನಾವು ರಿಜೆಕ್ಟ್ ಮಾಡ್ತೀವಿ, ಎಲ್ಲ ಆಗಲ್ಲ ಅಂತ. ಬಟ್ ನಮ್ಮ ಅಧ್ಯಕ್ಷರುಗಳು ಚಾಪ್ ಕಟ್ಟಿಸ್ಬೇಕು ಅಂತ ಭಾಳ ಗಲಾಟೆ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ 27,000, ಇಲ್ಲಿ 39,000. ಅದರಿಂದ ನಾವೇ ರಿಜೆಕ್ಟ್ ಮಾಡಿ ನಾವು ತಗೊಳ್ತಾ ಇಲ್ಲ. ನಾನು ಅದನ್ನೇ ಸುಕುಮಾರ್ ಅವ್ರು ನಾನು ಹೇಳ್ತಾ ಇರೋದು ಒಂದು ನಿಮಿಷ ಹೇಳ್ತೀನಿ. ಅದನ್ನ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ, ತಪ್ಪಿದ್ರೆ ಶಿಕ್ಷೆ ಆಗಲಿ. ಈಗ ತಪ್ಪಿದ್ರೆ ಶಿಕ್ಷೆ ಆಗಲಿ. ಅಲ್ಲ, ಅಲ್ಲಿನೂ ಅಷ್ಟೇ, ಕೋರ್ಟಲ್ಲಿ ಈಗ ಸ್ಟೇ ತಂದಿದ್ದಾರೆ ಅಂದರೆ ನಾಳೆ ದಿವಸ ತಪ್ಪು ಅಂತ ಪ್ರೂವ್ ಆದ್ರೆ ಕೇಸ್ ನಡೀತದೆ. ಅಲ್ಲ, ಸ್ಟೇ ತಂದಿಟ್ಟರು ಕೂಡ ನಿಜನೇ. ಈಗ ನಾವು ಒಂದು ನಿಮಿಷ, ಈಗ ಇನ್ವೆಸ್ಟಿಗೇಷನ್ ಆದಮೇಲೆ ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಸ್ಟೇ ವೇಕೇಟ್ ಮಾಡಿಸ್ಲಿ, ಇವರು ಸ್ಟೇ ವೇಕೇಟ್ ಮಾಡಿಸ್ಲಿ. ಅದಕ್ಕೇನಂತೆ ಕೋರ್ಟು ನ್ಯಾಯದ ಪರ ಇರುತ್ತೆ. ವೇಕೇಟ್ ಮಾಡಿಸ್ಲಿ, ನಡೆಸಲಿ, ಅಲ್ಲಿ ತಪ್ಪಿದ್ರೆ ಶಿಕ್ಷೆ ಆಗಲಿ. ನಾವೇಳೋದು ಅಷ್ಟೇನೆ. ಈಗ ಅಲ್ಲಿ ಎಂಪ್ಲಾಯ್ದು ಈಗ ಒಂದು ಹೇಳ್ತೀನಿ, ಪ್ರತಿಯೊಬ್ಬ ಡೈರೆಕ್ಟರ್ಗೂ 1-2 ಇಂಟರ್ವ್ಯೂಗಳಲ್ಲಿ ಯಾರು ಬಂದಿರ್ತಾರೆ ಅವರು ರೆಕಮೆಂಡ್ ಮಾಡಿದ್ರೆ 1-2 ಮಾಡ್ತಾರೆ. ಸರ್ಕಾರದಲ್ಲಿ ಮಾಡಲ್ವಾ, KPSCಯಲ್ಲಿ ಮಾಡಲ್ವಾ? ಈ ರೀತಿ ಅವರು ನೋಡಪ್ಪ ಇವನು ಒಳ್ಳೆ ಅಭ್ಯರ್ಥಿ, ಇವನಿಗೆ ಕೊಡಿ ಅಂತ ಹೇಳಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಕರೆಕ್ಟಾಗಿದ್ದರೆ ಕೊಡ್ತಾರೆ. ಹಾಗಾಗಿ ಅದು ಆಪಾದನೆ ಅಷ್ಟೇ. ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, OMR ಶೀಟು ತಿದ್ದಿರೋದು ಬರೀ ಅಲಿಗೇಷನ್ ಅಷ್ಟೇ. ಅದ್ರ ಮೇಲೆ ನಡೀತಾ ಇದೆಯಲ್ಲ, ತಪ್ಪಿದ್ರೆ ಶಿಕ್ಷೆ ಆಗಲಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ತಪ್ಪು ಇಲ್ಲದೆ ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳೋದಕ್ಕಾಗಲ್ಲ. ತಪ್ಪು ಇದ್ದರೆ ಕೇಸ್ ನಡೀತಾ ಇದೆ, ಶಿಕ್ಷೆ ಆಗುತ್ತೆ ತಪ್ಪಿದ್ರೆ, ಅಲ್ವಾ? ಅಲ್ಲಿವರೆಗೂ ಕಾಯೋ ವ್ಯವಧಾನ ಇಲ್ಲ. ನೀವು ಹೊಲಸು ತಂದು ಡೈರಿ ಮೇಲೆ ಹಾಕ್ತಾ ಇದ್ರೆ ಯಾರು
ಹಾ ಮುನೇಶನ್ ನನ್ನ ಮೇಲೆ ಏನಂತ ಅಲಿಗೇಷನ್? ಅವರು ಜೆಡಿಎಸ್ ನಿಂದ ಬಂದಿದ್ದಾರೆ, ಹಾ. ಅವ್ರ ಅಧ್ಯಕ್ಷರಿದ್ದಾರೆ. ಹೌದು, ಏನ್ ಈ ನೌಕರ ಇದರಲ್ಲಿ ಅವ್ರದ್ದು ಪಾತ್ರ ಇದೆ ನೌಕರರಲ್ಲ. ಅದೇ ಸರ್, ನೇಮಕಾತಿ ನೇಮಕಾತಿಯಲ್ಲಿ 75 ಜನ ಇದೆ. ನೇಮಕಾತಿಯಲ್ಲಿ ನಾನು ಒಬ್ಬ ಇದು ರಿಕ್ರೂಟ್ಮೆಂಟ್ ಕಮಿಟಿ ಮೆಂಬರ್. ನಾನು ಏನು ಪಾರದರ್ಶಕವಾಗಿ ಇಂಟರ್ವ್ಯೂ ನಡೆದಾಗ ಯಾವ್ಯಾವ ಅಭ್ಯರ್ಥಿ ಏನೇನು ಅಂಕ ತಗೊಂಡಿದ್ದಾರೆ ಅಂತ ಅಲ್ಲೇ ಬರೆದು ಅಲ್ಲೇ ಕೊಟ್ಟು ಬಂದಿದ್ದೀನಿ. ನನ್ನ ಮನೆಯವ್ರಿಗೂ ಎತ್ಕೊಂಡು ಬಂದಿಲ್ಲ. ನನಗೊಂದು 15 ಮಾರ್ಕ್ಸ್ ಕೊಟ್ಟಿರ್ತಾರೆ. 15 ಮಾರ್ಕ್ಸನ್ನು ನಾನು ಯಾರಿಗೆ ಎಷ್ಟು ಮಾರ್ಕ್ಸ್ ಅನ್ನೋದನ್ನು ಅಲ್ಲೇ ನಾನು ಹಾಕ್ಬಿಟ್ಟು ಅಲ್ಲೇ ಕೊಟ್ಬಿಟ್ಟು ಬಂದ್ಬಿಟ್ಟು ನನ್ನ ಮೇಲೆ ಅಲಿಗೇಷನ್ ಮಾಡೋದು. ಹಂಗೇನಾದ್ರು ಇದ್ದಿದ್ರೆ ಇಡೀ ಅವ್ರು ನನ್ನ ಮೇಲೆ ರೈಡ್ ಮಾಡ್ತಾಯಿದ್ರು. ಯಾಕೆ ಮಾಡಲಿಲ್ಲ ನನ್ನ ಮೇಲೆ ರೈಡು? ನಾನು ರಿಕ್ರೂಟ್ಮೆಂಟ್ ಕಮಿಟಿ ಮೆಂಬರು, ನನ್ನ ಮೇಲೆ ರೈಡ್ ಮಾಡಲಿಲ್ವಲ್ಲ. ಅದೇ ಬಾಬು ಮೇಲೆ ಮಾಡಿದ್ರು, ಇನ್ನೊಬ್ಬ ಮಂಜುನಾಥ್ ರೆಡ್ಡಿ ಅವ್ರು ಮಾಡಿದ್ರು, ಅಧ್ಯಕ್ಷ ಮೇಲೆ ಮಾಡಿದ್ರು, ನಮ್ಮ ಮೇಲೆ ಮಾಡಲಿಲ್ಲಲ್ಲ. ದತ್ತಿ ನಿಧಿ ಅಂತ ಹೇಳ್ಬಿಟ್ಟು ಲೀಟರ್ ಮೇಲೆ 20 ಪೈಸೆ ಏನೋ ಫಸ್ಟ್ ಮಾಡ್ತಾ ಇದ್ದಾರೆ. ಇವಾಗ 30% ರೈಸ್ ಮಾಡಿದ್ರು. ಆ ದುಡ್ಡು ಕೆಲವು ಡೈರೆಕ್ಟರ್ ಸಂಘಗಳಿಗೆ ಮಾತ್ರ ದುಡ್ಡು ಹಾಕ್ಸ್ಕೊಂಡಿದ್ದಾರೆ 35ರಿಂದ. ಇಲ್ಲ, ಅದು ಪ್ರೊಸೀಜರ್. ಅದು ಹಾಕ್ಸ್ಕೊಂಡಿದ್ದಾರೆ. ಅದಕ್ಕೆ ನಾವು ವಾಶ್ ಶೀಟ್ ಕೆಳಗೆ ಕೊಡ್ತಾ ಇಲ್ಲ. ಯಾಕೆ ಇವ್ರು ಏನಾದ್ರು ಒಂದು ನಿಮಿಷ ಹೇಳಿ. ಅದೇನು ಅಂದ್ರೆ ಪ್ರೊಸೀಜರು ತಾಲೂಕು ಜನೋಪಯೋಗಿ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಅಂತ ಇಷ್ಟು ಅಂತ ಅಮೌಂಟ್ ಕೊಡ್ತಾರೆ. ಆ ಅಮೌಂಟ್ ಕೊಟ್ಟಿದ್ದನ್ನು ನಾವು ಯಾವುದಾದ್ರೂ ಒಂದು ಸಂಘಕ್ಕೆ ಹಾಕ್ಸ್ಬೇಕಾಗ್ತದೆ. ಆ ಸಂಘಕ್ಕೆ ಹಾಕ್ಸಿ ಅಲ್ಲಿಂದ ಫಲಾನುಭವಿಗಳಿಗೆ ನಾವು ಕೊಡಬೇಕಾಗ್ತದೆ. ಅದರಿಂದ ಯಾವುದೋ ಒಂದು ಸಂಘಕ್ಕೆ ಹಾಕ್ಸ್ಬೇಕಾಗ್ತದೆ. ನಾವು ಸಂಘಕ್ಕೆ ಹಾಕ್ಸಿ ಅದನ್ನು ನಾವು ಫಲಾನುಭವಿಗಳಿಗೆ ಏನೋ ಯಾರನ್ನ ಹಸು ಸತ್ತೋಗಿರೋರಿಗೆ ದುಡ್ಡು ಕೊಡು. ಈಗ ಇಲ್ಲಿ ಯಾವ ಕಸೂರೆಡ್ಡಿಹಳ್ಳಿನಲ್ಲಿ ನಮ್ಮ ಸುಮಾರು ವಿಷ ಸೇವಿಸ್ಬಿಟ್ಟು 5-6 ಹಸು ಸತ್ತೋಗಿತ್ತು. ಅವ್ರಿಗೆಲ್ಲ ಕೂಡ 25,000 ರೂಪಾಯಿ ಹಣ ಕೊಟ್ವಿ. ಅದು ದತ್ತಿಯಿಂದ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಸಾಮೇಗೌಡರು ಒಂದು ಇದಕ್ಕೆ ಕೊಟ್ಟರು, ಒಂದು 5-6 ಜನಕ್ಕೆ ಎಲ್ಲ ಹಸು ಸತ್ತೋಗ್ರಿಂದ ಅವ್ರು ಕೊಟ್ಟರು. ಅದು ಜನೋಪಯೋಗಿ ಕಾರ್ಯಕ್ರಮಕ್ಕೆ ದತ್ತಿಯಿಂದ ಕೊಡ್ತಕ್ಕಂಥ ಹಣ ನಾವು ಯಾವುದೋ ಒಂದು ಸೊಸೈಟಿಗೆ ಹಾಕ್ಕೋಬೇಕಾಗ್ತದೆ. ತದನಂತರ ಅಲ್ಲಿಂದ ನಾವು ಚೆಕ್ ಮುಖಾಂತರ ಅವ್ರು ಕೊಡ್ತೀವಿ. ದಾಖಲೆಗೆ ಈಗ ಮಾಹಿತಿ ಹಕ್ಕಲ್ಲಿ ಸರಿಯಾದ ರೀತಿಯಲ್ಲಿ ಕೇಳಿದ್ರೆ ಯಾರು ಕೂಡ ದಾಖಲೆ ಇಲ್ಲ ಅಂತ ಹೇಳಲ್ಲ. ಇವ್ರು ಯಾವ ರೀತಿ ಕೇಳಿದಾರೋ ನಮ್ಮ ಸಾಮೇಗೌಡರು ಮಾತಾಡ್ತಾರೆ. ಈಗ ಒಂದು ನಾನು ಹೇಳೋದೇನಿಲ್ಲ, ಎಲ್ಲ ನಮ್ಮ ಹಿರಿಯರು ಹೇಳ್ಬಿಟ್ಟಿದೆ. ಯಾಕಂದ್ರೆ ವಾಸ್ತು ಸ್ಥಿತಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಿಂದೆ ಏನಾಗಿತ್ತು ಏನಂತ ವಾಸ್ತು ಸ್ಥಿತಿ ಗೊತ್ತಾಗಿದೆ. ನಾನೊಂದು 10 ತಿಂಗಳಾಯ್ತೇನೆ ಹೊಸದಾಗಿ ಹೋಗಿದ್ದೀನಿ. ಬಹುಶಃ ನಾನು ನೋಡ್ತಾ ಇದ್ದೀನಿ, ನಾನು ಏನೇನೋ ಹೇಳ್ಕೊತಾ ಇದ್ರಲ್ಲ ಕೆಲವರೆಲ್ಲ, ಬಹುಶಃ ಅದನ್ನ ನಾನು ನೋಡ್ತಾ ಇದ್ದೀನಿ ಕಣ್ಣು ಮುಂದೆ. ನನಗೇನು ಕಾಣಲಿಲ್ಲ ಬೇರೆ ರೀತಿ. ಅದು ಏನ್ ನಡೆದಿದೆಯೋ ಏನಿಲ್ವೋ ಅಂತ ಹೇಳ್ಬಿಟ್ಟು ಈಗ ಆ ರೀತಿ ನಡೆದಿದ್ದು. ಈಗ ಒಂದು ಲಾಸ್ಟ್ ಟೈಮ್ ಏನು ಆಡಳಿತ ಅಧಿಕಾರಿಗಳು ಅದನ್ನ ನಮ್ಮ 6 ತಿಂಗಳು 8 ತಿಂಗಳು ಕಮಿಟಿಯಲ್ಲೇ ಇದ್ದ ಟೈಮಲ್ಲಿ ಆಡಳಿತ ಅಧಿಕಾರಿ ಅವಧಿಯಲ್ಲಿ ಸುಮಾರು ಹೆಚ್ಚು ಕಡಿಮೆ ಆಗಿತ್ತು. ಅವಾಗ ಅದ್ರ ಬಗ್ಗೆ ಸುಮಾರು ಜನ ಅದ್ರ ಬಗ್ಗೆ ಮಾತಾಡಿದ್ರು. ಬಹುಶಃ ಆ ಟೈಮಲ್ಲಿ ಲಾಸು ಆಗಿತ್ತಲ್ಲಣ್ಣ. 14 ಕೋಟಿ ನಷ್ಟ ಇತ್ತು. ಅಡ್ಮಿನಿಸ್ಟ್ರೇಟರ್ ಇದ್ದಾಗ 14 ಕೋಟಿ ರೂಪಾಯಿ ನಷ್ಟ ಇತ್ತು. 14 ಕೋಟಿ ರೂಪಾಯಿ ನಷ್ಟವನ್ನ ತೊಡೆದಾಕಿ ಮತ್ತೆ 10 ಕೋಟಿ ಲಾಭ ಮಾಡಿ ಮತ್ತೆ ಮೊನ್ನೆ 2 ರೂಪಾಯಿ ಹೆಚ್ಚಿಗೆ ಆ ಲಾಭ ಮಾಡಿದ್ರಿಂದ 2 ರೂಪಾಯಿ ಜಾಸ್ತಿ ಮಾಡಿದ್ವಿ ರೈತರಿಗೆ. ಈಗ ರೈತರ ವಿಚಾರವಾಗಿ ಈಗ ಆಕ್ಚುಲಿ ಯಾರು ಈಗ ರೈತರಂತೂ ತೃಪ್ತಿಯಾಗಿದ್ದಾರೆ. ಯಾರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಕೆಲವೊಂದು ವೈಯಕ್ತಿಕ ವಿಚಾರಗಳು ಇರ್ತವೆ, ಇನ್ನೊಂದು ಮತ್ತೊಂದು ಏನೋ ಇರ್ತವೆ, ಅದನ್ನೆಲ್ಲ ನಾವು ಹೇಳಿಕ್ಕಾಗಲ್ಲ. ಆ ಒಂದು ನಿಟ್ಟಿನಲ್ಲಿ ಏನೋ ಮಾಡ್ಕೊಂಡು ಹೋಗ್ತಾ ಇದೆ. ಬಹುಶಃ ರೈತರ ಸಂಸ್ಥೆ ಇದೆ, ನಾವು ಸಂಸ್ಥೆ ಪರವಾಗಿ ಮಾತಾಡ್ತಾ ಇದ್ದೀವಿ. ಇನ್ನೊಬ್ಬ ರಾಜಕಾರಣಿಗಳ ಬಗ್ಗೆ ಇನ್ನೊಂದು ನಮ್ಗೆ ಅವಶ್ಯಕತೆ ಇಲ್ಲ. ರೈತರ ಸಂಸ್ಥೆ ಚೆನ್ನಾಗಿರ್ಬೇಕು. ಈ ಎಕ್ಸಾಂಪಲ್ ಈಗಾಗಲೇ ಹೇಳಿದ್ರು ನಮ್ಮ ನಾಗಣ್ಣ ಅವರು, DCC ಬ್ಯಾಂಕ್ ಏನಾಯ್ತು, ಯಾವ ಮಟ್ಟಕ್ಕೆ ಹೋಗಿತ್ತು, ರೈತರು ಎಷ್ಟು ಜನ ಬದುಕ್ತಿದ್ರು, ಸ್ವಸಹಾಯ ಸಂಘಗಳು ಪಾಪ ಹೆಣ್ಮಕ್ಳು ಎಷ್ಟು ಜನ ಬದುಕ್ತಿದ್ರು, ಬಡವರು ಬೀದಿಯ ಬದಿಯಲ್ಲಿ
ಅಂಗಡಿಗಳು ಇಟ್ಕೊಂಡಿದ್ರು, ಎಷ್ಟೋ ಜನ ಬದುಕ್ತಾ ಇದ್ರು. ಬಡ್ಡಿ ರಹಿತ ದುಡ್ಡು ತಗೊಂಡು ರೈತರು ಬದುಕುವಂತ ಸ್ಥಿತಿಯಲ್ಲಿದ್ರು. ಈಗ ಅದು ಹೋಯ್ತು. ಅದು ಹೋಗಿ ಮತ್ತೇನೋ ಇದು ಹೋದ್ರೆ ನಮ್ಮ ಜಿಲ್ಲೆ ನಾಮಗಳು ಹಾಕೋಬೇಕಾಗ್ತದೆ ಮತ್ತೆ ರೈತರು. ಈಗಾಗಲೇ ಪಾಪ ಈ ಸರ್ಕಾರ ಮಾಡಿರೋ ಗಣಕಾರಿಗಳಿಗೆ ನಾಮ ಹಾಕೊಂಡು ಎಲ್ಲಿಗೋ ಹೋಗ್ಬಿಟ್ಟಿದ್ದಾರೆ, ರೈತರು ಹೋಗ್ಬಿಟ್ಟಿದ್ದಾರೆ, ಬಡವರು ಹೋಗ್ಬಿಟ್ಟಿದ್ದಾರೆ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಇದನ್ನೇನಾದ್ರೂ ಇವ್ರು ರಾಜಕೀಯವಾಗಿ ತಗೊಂಡು ಒಂದು ಲೆಕ್ಕದಲ್ಲಿ ಅಲ್ಲಿ ಅಭಿವೃದ್ಧಿ ಆಗಿದೆ. ಈಗ ಎಕ್ಸಾಂಪಲ್ ಡೈರಿ ನೋಡ್ರಿ, ಕೆಲವೇ ದಿನಗಳಲ್ಲಿ ಮೋಸ್ಟ್ ಒಂದು 2-3 ತಿಂಗಳಲ್ಲಿ ಓಪನ್ ಆಗ್ತದೆ. ಯಾವ ಥರದ ಒಂದ್ಸಲ ವಿಸಿಟ್ ಕೊಡ್ರಿ ಬೇಕಾದ್ರೆ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಏನಾಗಿದೆ ಏನು. ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಿ ಶಾಸಕರು ಅವರು ಇದ್ದಾಗ ಕೆಲಸಗಳು ಆಟೋಮೆಟಿಕ್ ಅಪ್ರೂವಲ್, ಈಗ ಸ್ಟೇಜ್ ಎಲ್ಲ ಅಪ್ರೂವಲ್ ತಗೋಬೇಕಾದ್ರೆ ಅವ್ರು ಇದ್ದಾಗ ಏನಾಗುತ್ತೆ ಅಂದ್ರೆ ಅಪ್ರೂವಲ್ ಅದು ಇದು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದೂ ಆಗಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬೇರೆ ಡೈರಿಲಿ ಕಂಪೇರ್ ಮಾಡಿದಾಗ ಕೋಲಾರ ಜಿಲ್ಲೆದು ಒಂದು ಸರ್ಕಾರ ಅಪ್ರೂವಲ್ ಕೊಡಲೇಬೇಕು, ಎಲ್ಲದಕ್ಕೂ ಪ್ರತಿಯೊಂದು ಕೊಡ್ಬೇಕು, ಸರ್ಕಾರ ಅಪ್ರೂವಲ್ ಕೊಡಲೇಬೇಕು. ಯಾವುದೇ ಅಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಅಂದ್ರೆ, ಅಭಿವೃದ್ಧಿ ಮಾಡಬೇಕಂದ್ರೆ ಸರ್ಕಾರ ಮೇಯ್ನ್ ಅಲ್ಲಿ ಅಪ್ರೂವಲ್ ಕೊಟ್ರೇನೆ ಅಲ್ಲಿ ಕೆಲಸ ಮುಟ್ಟಕ್ಕಾಗೋದು. ಈಗ ಹಿಂದೆ ಇದ್ರಲ್ಲ, ಹಿಂದೆ ಸಮಯದಲ್ಲಿ ಒಂದೊಂದು ಅಲ್ಲಿ ಅಭಿವೃದ್ಧಿ ಮಾಡ್ಬೇಕಂದ್ರೆ ನಾವು ಅಪ್ರೂವಲ್ ತಗೊಂಡಿಲ್ಲ ಅಂತ ಅಪ್ರೂವಲ್ಗೆ ಸುಮಾರು ವರ್ಷಗಳು ಓಡ್ತಾ ಇದ್ರು, ಕೊಡ್ತಾ ಇರ್ಲಿಲ್ಲ. ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಆಗಿದೆ. ಬಟ್ ಅವ್ರು ಏನೇನು ವ್ಯವಹಾರಗಳು ಯಾವ ರೀತಿ ಅವರು ವೈಯಕ್ತಿಕವಾಗಿ ಏನೇನಿದಾವೋ ಅದು ಅವ್ರವ್ರಿಗೆ ಗೊತ್ತಿರ್ತದೆ. ಬಟ್ ದಯವಿಟ್ಟು ಸಂಸ್ಥೆ ಮೇಲೆ ನೀವು ಆಪಾದನೆ ಮಾಡಕ್ಕೆ ಹೋಗ್ಬೇಡ್ರಿ. ಸಂಸ್ಥೆ ಚೆನ್ನಾಗಿದೆ, ಎಲ್ಲರೂ ಹೇಳಿದ್ರು ಯಾಕೆ ಸುಮ್ಮನೆ ಬಸಿ ಬಳಿತೀರ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದು ನನ್ಗೆ ಗೊತ್ತೇ ಇಲ್ಲ. ಇವ್ರಿಗೆ ಗೊತ್ತಿಲ್ಲ ಅದು ಗೋಲ್ಡ್ ಕಾಯಿನ್ ಅಂತ. ಅದೇನು ಅಂತಂದ್ರೆ ದತ್ತಿನಲ್ಲಿ ಮೀಟಿಂಗ್ಸ್ ನಡೀತಾ ಇರ್ತವೆ. ಆ ಮೀಟಿಂಗ್ಸ್ನಲ್ಲಿ ನಾವು ಸಿಟ್ಟಿಂಗ್ ಚಾರ್ಜ್ ತಗೊಂಡಿಲ್ಲ. ಯಾವಾಗ ಸಿಟ್ಟಿಂಗ್ ಚಾರ್ಜ್ ತಗೊಂಡಿಲ್ವೋ ಆ ಸಿಟ್ಟಿಂಗ್ ಚಾರ್ಜ್ಗೋಸ್ಕರ ಅವರು ನೆನಪಿನ ಕಾಣಿಕೆ ಅಂತ ಒಂದು ಕೊಟ್ಟಿದ್ದಾರೆ. ಅದೇನು ನಾನು ನೋಡೋಕೆ ಹೋಗ್ಲಿಲ್ಲಪ್ಪ, ಅದು ಎಷ್ಟು ಗ್ರಾಮ ಏನು ಕೊಟ್ಟಿದ್ದಾರೆ, ನೆನಪಿಗೆ ಕೊಟ್ಟಿದ್ದಾರೆ, ಅದು ರೆಕಾರ್ಡಲ್ಲೇ ಇದೆ. ಕೊಟ್ಟಿದ್ದಾರೆ, ತಗೊಂಡೋಗಿ ಹೆಂಗಸರು ಕೊಟ್ಟಿದ್ದೀವಿ ಅಷ್ಟೇ. ನಾವು ಇಲ್ಲ ಬೇಕು ಅಂದರೆ ಅದನ್ನು ವಾಪಸ್ ಕೊಡೋದು ಕೊಟ್ಬಿಡ್ತೀವಿ. ನಮಗೇನು ಅದರಿಂದ ಜೀವನ ಮಾಡ್ತಾ ಇಲ್ಲ.